ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ವರಮಹಾಲಕ್ಷ್ಮಿಗೆ ಸಿಂಗಲ್ ಬಿಂದಿಗೆ ಯೂಸ್ ಮಾಡಿ ಹೇಗೆ ಸೀರೆ ಉಡ್ಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಫುಲ್ ನೋಡಿ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮೊದಲಿಗೆ ಸೀರೆಯನ್ನ ಫೋಲ್ಡ್ ಮಾಡ್ಕೋಬೇಕು. ನಂತರ ಈ ರೀತಿಯಲ್ಲಿ ಪ್ಲೀಟ್ಸ್ ನ ನಿಧಾನವಾಗಿ ಮಾಡ್ಕೋಬೇಕು. ನೀವು ಇಲ್ಲಿ ಬಾರ್ಡರ್ ಇರೋ ಸೀರೆನ ದೇವಿಯ ಅಲಂಕಾರಕ್ಕೆ ಉಪಯೋಗಿಸಿ. ಅವಾಗ ದೇವಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಹತ್ತಿರಕ್ಕೆ ನೀವು ಪ್ಲೀಟ್ಸ್ ನ ತಗೊಳ್ಳಿ, ಅವಾಗ ನಿಮ್ಗೆ ಜಾಸ್ತಿ ಪ್ಲೀಟ್ಸ್ ಬರುತ್ತೆ. ನಿಮ್ಮ ಕೈಲಿ ಜಾಸ್ತಿ ಪ್ಲೀಟ್ಸ್ ನ ಮಾಡೋಕ್ಕಾಗಲ್ಲ ಅಂದ್ರೆ ಈ ತರ ಕ್ಲಿಪ್ ನ ಯೂಸ್ ಮಾಡಬಹುದು. ಹಾಗೇನೆ ಈ ಪ್ಲೀಟ್ಸ್ ತೆಗೆದ್ಮೇಲೆ ನಾನು ಪ್ಲೀಟ್ಸ್ ತುದಿಗೆ ದಾರ ಕಟ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ದೇವಿಯ ಅಲಂಕಾರ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಪ್ಲೀಟ್ಸ್ ಏನೇ ತುಂಬಾ ಇಂಪಾರ್ಟೆಂಟ್. ಪ್ಲೀಟ್ಸ್ ಅಂದ್ರೆ ಬೇರೆ ಏನೂ ಅಲ್ಲ, ನರಿಗೆ ಅಷ್ಟೇನೆ. ಈ ಪ್ಲೀಟ್ಸ್ ಚೆನ್ನಾಗಿ ಬರ್ಬೇಕು ಅಂದ್ರೆ ನಾನ್ ಮಾಡ್ತಿರೋ ಹಾಗೆ ನೀವು ಕೂಡ ಗುಂಡ್ಪಿನ್ ಯೂಸ್ ಮಾಡಿ ನರಿಗೆ ಮಾಡ್ಬೇಕು. ನಿಮ್ಗೆ 2 ಆಪ್ಷನ್ ಇದೆ. ಸೆರಗಲ್ಲಿ ಇವಾಗ್ಲೇನೆ ಪ್ಲೀಟ್ಸ್ ನ ತಗೊಂಡಿಟ್ಕೋಬಹುದು ಅಥವಾ ನಂತರ ಕೂಡ ಮಾಡಬಹುದು. ನಾನು ಇವಾಗ್ಲೇನೆ ಸೆರಗಲ್ಲಿ ಸಹ ಪ್ಲೀಟ್ಸ್ ನ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಬಿಂದಿಗೆ ಇಡೋದಕ್ಕೂ ಮುಂಚೆ ನೀವು ಹೀಗೆ ಮೊದಲು ಟೇಬಲ್ ನ ಇಟ್ಟು ಅದನ್ನ ರೆಡಿ ಮಾಡಿ. ನಂತರ ಟೇಬಲ್ ಮೇಲೆ ಇನ್ನೊಂದು ಮಣೆ ಇಟ್ಟು ಸೀರೆ ಅಥವಾ ಪಂಚೆಯಿಂದ ಕವರ್ ಮಾಡಿ. ಆ ಮಣೆ ಮೇಲೆ ಬಿಂದಿಗೆನ ಇಟ್ಟು ಬಿಂದಿಗೆಗೆ ಒಂದು ಚೆನ್ನಾಗಿರೋ ಕಡ್ಡಿ ಕಟ್ಟಿ. ಇದು ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಬಿಂದಿಗೆಗೆ ಬ್ಲೌಸ್ ಪೀಸ್ ನ ಈ ತರ ದಾರ ಹಾಕಿ ಕಟ್ಕೊಳ್ಳಿ. ಇದರ ಒಳಗಡೆ ಬ್ಲೌಸ್ ಪೀಸ್ ಅಥವಾ ಸ್ಪಾಂಜ್ ನ ಹಾಕಿ ಮತ್ತೆ ಬಿಂದಿಗೆಗೆ ದಾರವನ್ನು ಕಟ್ಟಿ. ಇದರಿಂದ ಸೆರಗನ್ನು ನೀಟಾಗಿ ಹಾಕಬಹುದು. ಮತ್ತೆ ದೇವಿಯ ಒಡವೆ ಮತ್ತು ಹೂವಿನ ಹಾರ ಹಾಕೋಕು ಈಸಿ ಆಗುತ್ತೆ. ದೇವಿಯ ಹಸ್ತಗಳಿಗೆ ಬ್ಲೌಸ್ ಪೀಸ್ ನ ಹಾಕಿ ಪಿನ್ ಮಾಡ್ಕೊಂಡು ಆಮೇಲೆ ಈ ಕಳಸದ ಮುಂಭಾಗದಿಂದ ಕಟ್ಟಿರುವ ಕಡ್ಡಿಯ ಮೇಲ್ಭಾಗದಿಂದ ತೆಗೆದುಕೊಂಡು ದೇವಿಯ ಹಸ್ತಗಳನ್ನು ಮುಂದೆ ಬರೋ ಹಾಗೆ ಈ ರೀತಿಯಲ್ಲಿ ಹಾಕಿ ಆಮೇಲೆ ದಾರದಿಂದ 2 ಹಸ್ತಗಳನ್ನು ಕಟ್ಟಿಬಿಡಿ. ಹಾಗೇನೆ ದೇವಿಯ 2 ಪಾದಕ್ಕೆ ಈ ರೀತಿಯಲ್ಲಿ ದಾರ ಕಟ್ಟಿ ದೇವಿಯ ಕಳಸದ ಹಿಂಭಾಗದಿಂದ ತಂದು ಮಣೆಯ ಮೇಲೆ ಇಡಬೇಕು. ನಂತರ ಬಾರ್ಡರ್ ಮೇಲಿನ ಸೀರೆಯ ತುದಿಯನ್ನ ಬಿಂದಿಗೆಗೆ ಈ ರೀತಿ ಕಟ್ಟಬೇಕು. ನಂತರ ನಿಮ್ಮ ಬಲಗಡೆ ಇರುವ ಪ್ಲೀಟ್ ನಿಂದ ಸೀರೆನ ತಗೊಂಡು ಬಾರ್ಡರ್ ಬರೋ ತರ ದೇವಿಯ ಪಕ್ಕಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಪಿನ್ ಹಾಕಿ ಸೆರಗಿನ ಜೊತೆಗೆ ಮಿಕ್ಕಿದ ಸೀರೆನ ಕಳಶದ ಹಿಂಭಾಗದಿಂದ ತೆಗೆದುಕೊಳ್ಳಿ. ಮುಂದೆ ಬಿಟ್ಟಿರೋ ಪ್ಲೀಟ್ಸ್ ನ ನಿಮ್ಮ ಬಲಭಾಗಕ್ಕೆ ಇರೋ ಕೊನೆಯ ಪ್ಲೀಟ್ ನ ದೇವಿಯ ಪಾದದ ಹಿಂಭಾಗಕ್ಕೆ ಸೇರಿಸಿ ಪಿನ್ ಹಾಕಿ. ಈ ತರ ಎಲ್ಲಾ ಪ್ಲೀಟ್ಸ್ ಗುಂಡ್ ಪಿನ್ ಹಾಕಿ ಇಟ್ಕೊಳ್ಳಿ. ಇದನ್ನ ಬಾರ್ಡರ್ ಗೆ ಮಾತ್ರ ಹಾಕ್ಬೇಕು. ಆಮೇಲೆ ನಿಮ್ಮ ಎಡಭಾಗಕ್ಕೆ ಇರೋ ಬಾರ್ಡರ್ ನೆರಿಗೆಯ ತುದಿಯನ್ನ ತೆಗೆದುಕೊಂಡು ದೇವಿಯ ಬಲಗಡೆ ಪಾದನ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ ಮಾಡಿ. ನಿಮಗೆ ದೇವಿ ಪಾದಕ್ಕೆ ಸೀರೆ ಸಾಲುತ್ತಿಲ್ಲ ಅಂದರೆ 1-2 ಗುಂಡ್ ಪಿನ್ ನ ರಿಮೂವ್ ಮಾಡಿ. ಅವಾಗ ದೇವಿಯ ಪಾದಕ್ಕೆ ಸರಿಯಾಗಿ ಸೀರೆ ಹೊಂದುತ್ತೆ. ಮತ್ತೆ ಉಳಿದ ಪ್ಲೀಟ್ಸ್ ನ ದೇವಿಯ ಪಾದದ ಕೆಳಗಡೆಯ ಭಾಗದಿಂದ ತೆಗೆದುಕೊಂಡು ಈ ಮಣೆಗೆ ಪಿನ್ ಹಾಕಿ ಬಿಡಿ. ಹಾಗೇನೆ ಪ್ಲೀಟ್ಸ್ ನ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದ ಹಾಗೆ ನೀವು ಇಲ್ಲೂ ಕೂಡ ಸೆರಗನ್ನ ರೆಡಿ ಮಾಡಬಹುದು. ಇದಕ್ಕೆ ಕೂಡ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊಂಡು ಪಿನ್ ಹಾಕಿ ನಂತರ ಕಳಸಕ್ಕೆ ಸರಿ ಹೊಂದುವಂತೆ ಸೆರಗನ್ನ ಅಡ್ಜಸ್ಟ್ ಮಾಡಿ. ಸೆರಗನ್ನ ಹಿಂದೆ ಬಿಟ್ಟು ಪ್ಲೀಟ್ಸ್ ನ ಸ್ಪ್ರೆಡ್ ಮಾಡಿ. ನಂತರ ನಿಮ್ಮಲ್ಲಿರೋ ಡಾಬ್ ನ ದೇವಿಯ ಕಳಸಕ್ಕೆ ಹಾಕಿ ಕಟ್ಟಿ. ಡಾಬ್ ಇಲ್ಲ ಅಂದ್ರೆ ದಾರ ಕಟ್ಟಿ, ಅವಾಗ ಸೆರಗು ಸರಿಯಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ದೇವಿಯ ಒಡವೆ ಹಾಕಿ ನಿಮ್ಮ ಸಂಪ್ರದಾಯದಂತೆ ದೇವಿಯ ಬಿಂದಿಗೆಗೆ ನೀರು ಅಥವಾ ಅಕ್ಕಿ ಹಾಕಿ ಮಾವಿನ ಎಲೆ ಅಥವಾ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿಯಿಂದ ದೇವಿಯ ಮುಖವಾಡವನ್ನ ಬಿಗಿಯಾಗಿ ಕಟ್ಟಿಬಿಡಿ. ನಂತರ ತೋಮಾಲೆ ಅಥವಾ ಹೂವಿನ ಮಾಲೆ ಹಾಕಿ ದೇವಿಯನ್ನು ಅಲಂಕರಿಸಿ. ವಿಡಿಯೋನ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.